ಬಂಗಾರ ಖುಷು, ನೀನು ಅಜ್ಜಿ ಅಂತ ಕುಂದ್ರು, ನಾನು ಸ್ವಲ್ಪ ಕೆಲಸ ಮಾಡ್ಬರ್ತೀನಿ. ಅತ್ತಿ ಈಗಿನ ತಗೋರಿ, ಎತ್ಕೋರಿ, ನಂದು ಸ್ವಲ್ಪ ಕೆಲಸ ಭಾಳ ಐತಿ, ನಾನು ಮಾಡ್ತೇನೆ. ಅವು ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಬೇಕು, ಮತ್ತು ಹೊಳೆ ಅಡುಗೆ ಮಾಡಬೇಕು. ಬರೀ ಅಳ್ತಾಳಿಕಿ ಸ್ವೆಟರ್ ಅದೆಲ್ಲ ಹಾಕ್ಯಾನ. ತಗೋರಿ ಈಗಿನ ಕರ್ಕೋರಿ, ನಾನೆಲ್ಲ ಕೆಲಸ ಮಾಡ್ಕೋತೇನೆ. ಹುಚ್ಚಿ ಅರ್ಬಿ ಹೇಲರ್ಬಿ ಭಾಳ ಅದಾವ, ಅವ್ನು ಒಗಿದ್ರಾಗ ನನಗೆ ಸಾಕಾಗಿ ಹೋಗ್ತದ. ಹೌದು, ಕರ್ಕೊಂಬಾಲಿ, ಇಲ್ಲಿ ಬಾಲಿ, ಬಾರಿ ಗುಂಡಿ. ಅತ್ತಿ ಹಂಗಾರ ನಾನು ಕೆಲಸ ಮಾಡ್ರಿ, ನೀವು ಇಲ್ಲೇ ಕರ್ಕೊಡ್ತಾರಲ್ಲ. ಅಯ್ಯ ನನಗೆ ಹೇಳ್ತೇನ, ಹೋಗಿ ಕರ್ಕೊತಾನೆ, ಹೋಗು. ನನಗೆ ಕರ್ಕೊತಿಲ್ಲ ಅಂತ ಕೇಳ್ತಾ, ಹೋಗಿ ಶನಾದಿ ಮಾಡೋಗ ಎಲ್ಲ ಕೆಲಸ ಎಲ್ಲ ಆಯ್ತು ರೀ. ಅತ್ತಿ ಕರ್ಕೋತಾನೆ ಅಂದಾಳು, ಏನು ಕರ್ಕೋತಾಳ ಏನೋ, ಕೊಡಾಕ ಮನಸ್ಸಿಲ್ಲದೆ ಕೊಟ್ಟನು. ನೋಡುನು ಇಲ್ಲೇ ನಿಂತ್ಕೊಂಡು ಹೆಂಗೆ ನೋಡ್ಕೋತಾಳ ಅಂತೇಳಿ. ಯಾಕೋ ಅತ್ತಿ ಕೈಯಾಗ ಕೊಟ್ಟಾಗ ಹೋದಾಗೆಲ್ಲ ನನ್ನ ಮಗಳು ಒಳುದ ಮಾಡ್ತಾಳ. ಅತ್ತಿ ಏನು ಮಾಡ್ತಾಳ ಅಂತ ನೋಡೋನು, ಏನು ಮಾಡ್ತಾಳೋ ಇಲ್ಲೋ ಅನ್ನೋದು ಗೊತ್ತಾಗ್ತತೆ. ಆ ಕಡೆಯಿಂದ ಬಂದು ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ರಿ ಆತ, ಇಲ್ಲ ಮುಂದಿಂದ ಹನಿಕೆ ನೋಡ್ರೆ ಗೊತ್ತಾಗ್ತತಿ, ಹಿಂದಿಂದ ಬಂದು ನೋಡಿದ್ರೆ ಗೊತ್ತಾಗಂಗಿಲ್ಲ. ಹಿಂಗಾಶ್ ಬರ್ತಂಗಪ್ಪ. ಏನ ರಾಕ್ಷಸಿ, ನಿನ್ನನ್ನು ನಾನು ಕರ್ಕೋಬೇಕೇನ? ನಿನ್ನನ್ನು ನಾನು ಎತ್ಕೊಂಡು ಕುಂದಿರ್ಬೇಕು? ನನಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನ? ನಿನ್ನನ್ನು ಮ್ಯಾಲೆ ಎತ್ಕೊಂಡು ಕುಂದ್ರಾಕ ನಂಗೆ ತಲೆ ಕೆಟ್ಟತಿ. ಹಾಳಾದ ದರಿದ್ರ ತೊಗೊಂಬಂದು ಯಾವಾಗ ನೋಡ್ತೀವ ದರಿದ್ರನ್ನ ಎತ್ಕೊಳ್ಳೋದಾಗ್ತತಿ. ಶನಿ ಹುಟ್ಟಿ ಬಿಟ್ಟತ್ ನಮ್ಮ ಮನೆಗೆ, ಶನಿ ಎಟ್ಟಿದಂಗೆ. ಅರ್ತಿ ಚೂಡ್ತ ನೋಡಿ ಮತ್ತೆ ನನ್ನ ಮಸಳಿಗೆ ಏನು ಹಾಳಾದನ್ನು ತೊಗೊಂಬಂದು ನನಗಿಲ್ಲಿಂದ ಶನಿ ಕಂಡು ಬಿದ್ದಂಗೆ ಗಂಟು ಬಿದ್ದೀನಿ ನೀನು. ಹಾಳಾಗ್ತಂದು ಇಲ್ಲೇ ಮಂಚದ ಮೇಲೆ ಬಿಸಾಕ್ತಾನೋ ಬೀಳ ಕಡೆ. ಬಿಳಿಲಿ ಎತ್ಕೊಂಡು ಕುಂದಿರ್ಬೇಕಂತಿಕಿನ, ನಿಮ್ಮ ಮಗು ಬರೋ ಮಟ ಎತ್ಕೊಂಡು ಕುಂದ್ರಲ್ಲೇನ? ನಾನು ತೊಡಿಯೋದು ಏನಕ್ಕಾವ, ಬಿಳಿಲಿ ಹಿಂಗೆ ಮಕ ಮಾಡ್ಕೊಂಡದನ್ನು. ಮಕ ನೋಡೋದು ಐತೆ ಹಂಗೆ. ಹಾಳಾದನ್ನು ತೊಗೊಂಬಂದ. ಮುಚ್ಚಬಾಯ್, ಅತ್ತಿದೆ ಅತ್ತೆ ಕೊಡ್ಲೇನು ಮಸಡಿ ಅಂತ ತೆಗೆದು ಕೊಟ್ಟನಂದ್ರೆ ನೋಡಿ ಹಲ್ಲು ಮುರ್ದಾನೇನು. ಅವಳತ್ ನೋಡಿದನು ಮಸಡಿ. ನಾ ಇದ್ದಾಗೊಂಥರ ಮಾಡ್ತಾರ ತಡ್ರಿ ಅತ್ತೆ, ಬನ್ನಿ ಇವಾಗ ನಾನು ಏನಂತ ನಿಮಗೆ ತೋರಿಸ್ತೇನೆ. ಈಗ ಅತ್ತಿ ಏನು ಮಾಡಾಕತ್ತೀರಿ ನೀವು? ಅದು ಸಣ್ಣ ಕೂಸು ಐತ್ರಿ, ಅದಕ್ಕೆ ಯಾಕೆ ಹಿಂಗೆ ಚಿತ್ರ ಹಿಂಸೆ ಕೊಡಾಕತ್ತೀರಿ? ಅಲ್ಲ ಎತ್ಕೋತಾನಂತ ಹೇಳಿ ಸಿಟ್ಟಿನ ಮುಖ ಮಾಡ್ಕೊಂಡು ಅದನ್ನೇನು ಬೈಯಾಕತ್ತೀರಿ? ಅಂತ ಪರಿ ಕೂಸು ಒಳಾಕತ್ತತಿ, ಎತ್ಕೋಬೇಕನ್ನೋದು ಗೊತ್ತಾಗ್ದ ಆ ಕೂಸನ್ನ ಕೆಳಗೆ ಹಾಕಿದಾರಲ್ಲ. ಹಾಂ, ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಬಂದು ಹುಡುಗಿಗೆ ಒಂದು ಈಟ್ನ ಏನು ಐತಿ ನಿಮ್ಗೆ ರೀ? ಬರ್ರಿಲಿ ಮಾವಾರ ಬರ್ರಿಲಿ ಒಂದಿಟ್ಟ. ಅಯ್ಯೋ ಹಂಗಲ್ಲ ಅಂಕಿತ, ಅದು ಕಾಲು ನುಸಾದಿತ್ವ, ಏನೋ ಚುಚ್ಚೈತಿನ ಆಕಿಗೆ ಅದಕ್ಕೆ ಅಳಾಕತ್ತಾನ ಅಂತ ಕೆಳಗೆ ಹಾಕಿದ್ನಿ. ನೀನೇನು ಬೇರೆ ಅನ್ಕೊಳಕತ್ತಿಲ್ಲ, ನನಗೆ ನಾನು ಹುಡುಗಿ ಎತ್ಕೊಳ್ಳೋದು ಬ್ಯಾಸ್ರೇನ? ಹಾಂ ಹಿಂಗಂತಿದ್ಯಲ್ಲ ನೀನು? ಸಾಕು ಸುಮ್ಮನೆ ರೀ ಅತ್ತಿ, ನಾನು ಇಷ್ಟೊತ್ತ ನಾನು ಎತ್ಕೊಂಡ ಕೇಳಿಸ್ಕೊಳಕತ್ತಾನ. ಹಾಂ ಆಕೆನ ದರಿದ್ರ ಅಂತೀರಿ, ಶನಿ ಅಂತಾರಿ. ನನ್ನ ಮಗಳು ನಿಮಗೆ ಶನಿ, ನನ್ನ ಮಗಳು ನಿಮಗೆ ದರಿದ್ರೇನ? ಹಾಂ ಯಾಕೆ ನಿಮ್ಗೆ ಗಂಡು ಮಗ ಬೇಕಾಗಿತ್ತೇನೆ? ಹೆಣ್ಣು ಮಗಳು ಹುಟ್ಟಿದ್ಕ ನನ್ನ ಮಗಳು ಹಂಗೆ ಬೈತೀರಿ? ಯಾಕೆ ನಿಮಗೂ ಮಗಳಿಲ್ಲ? ನೀವು ಒಂದು ಹೆಣ್ಣಾಗಿ ಆ ಹೆಣ್ಣು ಮಗಳನ್ನ ಬೈಯಾಕ ನಿಮ್ಗೆ ಏನು ಅನ್ಸಂಗಿಲ್ಲ ರೀ? ಬಂದ್ರೆ ಇಲ್ಲ ಇಲ್ಲೇ? ಅಯ್ಯೋ ನಾ ಹೇಳೋದನ್ನ ಜನ ಕೇಳ ಇವ, ಹಂಗೆ ಯಾಕೆ ಮಾಡಕತ್ತಿದ್ದಿ? ನಾನು ಹೇಳೋದನ್ನ ಕೇಳೋದನ್ನ ಮಾಡತ್ತಿಲ್ಲ. ನೋಡಿಲಿ ತೊಡಿ ಮೇಲೆ ಏನೋ ಇತ್ತು, ಆಕೆ ನಾ ಮಲಗಿಸಿ ಕೊಟ್ಟಲ್ಲ, ಕೈಯ ಹಿಡ್ಕೊಂಡಿದ್ದೀನಿ, ತೊಡಿ ಮೇಲೆ ಹಾಕೋ ನೀವ, ತೊಡಿ ಮೇಲೆ ಹಾಕೊಳ್ಳೋಣ ಕುಯ್ಯ ಮಾಡಕತ್ಲ. ಇದೇನು ದರಿದ್ರದ ಏನು ಬಿದ್ದತ್ತೋ ಇಲ್ಲ ಅಂತ ಅದನ್ನು ಬೈದ್ನಿ ನಾನು. ಆ ಕೂಸನ್ ಬೈದನೇನು? ಮೊದಲ ತಿಳ್ಕೊಂಡು ಮಾತಾಡಿ ನೀನು. ಸುಮ್ಮನೆ ಬಂದ ಏನು ಬೇಕಾದ್ರೆ ಮಾತಾಡಕ್ಕೆ ಹೋಗಬೇಡ. ನನಗೆ ನಾವು ಕೂಸನ್ನ ಕೆಳಗೆ ಮಲಗಿಸಿ ಆಕೆ ಬೈಯಾಕ ತರ್ಕೊಬಿಟ್ಟಿನ, ಅದಕ್ಕೆ ಅನ್ನಕತ್ತಾನ. ಇಲ್ಲೇನೋ ದರಿದ್ರ ಬಿದ್ದು ಬಿಟ್ಟು ನೋಡ್ದೆ, ಏನು ಶನಿ ಕಾಡ್ದಂಗೆ ಕಾಡ್ತತಿವ ನನ್ನ ಪಾಪ ಹುಡುಗಿ ಹಳಾತಂತ ನಾನು ಹಿಂಗೆ ಅನ್ನಕತ್ತೇನ. ನೀನು ನಡಕ್ಕೆ ಬಂದ ನೀನು ಬಾಕಿ ನನಗೆ ಬ್ಯಾಸ ಆಗೈತೆ ಹುಡುಗಿ. ಹಾಂ ಏನು ಅನ್ಕೊಂಡ್ಬಿಡ್ತೀನಿ ನಿನ್ನ? ನನಗೆ ಹೆಣ್ಮಕ್ಳೇನು ಬೇಡ ಅಲ್ಲ, ನನಗೂ ಹೆಣ್ಮಗಳು ಅದಾಳ. ನಾನು ಯಾಕೆ ಹೆಣ್ಮಗಳು ಬೇಡ ಅಂತಂದು ನನಗೆ ಮೊದಲು ಬೇಕಾಗಿರೋದು ಹೆಣ್ಮಗಳು. ನನಗೆ ಹೆಣ್ಮಗಳು ಮೊಮ್ಮಗು ಹುಟ್ಟೈತಂತ ಎಷ್ಟು ಖುಷಿ ಪಟ್ಟಂಗೆ ಗೊತ್ತೈತಿ ನಾನು. ನೀ ನೋಡಿದ್ರೆ ಹಿಂಗಂತಿದೆಯಲ್ಲ, ನನಗೆ ಗೊತ್ತೈತೆ. ಸುಮ್ಮ ಕುಂದ್ರಿ ಅತ್ತಿ, ಇಷ್ಟೊತ್ತರ ಅಲ್ಲಿ ನಿಂತ್ಕೊಂಡು ನೋಡಿದೆ ನಾನೆಲ್ಲ. ಈಗ ನಾಟಕ ಆಡಕ್ಕೆ ಹೋಗ್ಬೇಡ್ರಿ ನೀವು. ಏನು ನಾಟಕ ಇಟ್ಟಕ್ಕಂತಿದಿ? ನಾನೇ ಅದಕ್ಕೆ ನಾಟಕ ಮಾಡಲೇವ? ಏನು ನಾಟಕ ಮಾಡಿದ್ಬಿಟ್ರೆ ನೀನು ಬ್ಯಾಗ್ ಕೆಲಸ ಇಲ್ಲ ಅನ್ಕೊಂಬಿಟ್ಟು ಏನು ಶಾಲೆನದಿ ಬಿಡು. ಅಲ್ರಿ ಅತ್ತಿ, ಆ ಹಸಿಗೂಸು ಮೇಲೆ ಏನ್ರಿ ನಿಮ್ಮದು? ಹಾಂ ಏನಾಯ್ತು ಅಂಕಿತ, ಎದಕ್ಕೆ ಕರ್ದಿ? ನಾನು ಓಡ್ಬಾನಿ ಏನಾಯ್ತು ಅಂತ ಹೇಳಿ. ಎದಕ್ಕಾಗತ್ತ ಕೂಸು? ಅಯ್ಯ ನೀನೇನ ಎದ್ಕೋದ್ಬಿಟ್ಟು ಕೆಳಗೆ ಹಾಕಿದ್ದಿಲ್ಲ ಕೂಸನ, ಏನಾಯ್ತು? ಅಯ್ಯೋ ಮಾವರ, ನಿಮ್ಮ ಹೆಂಡ್ತಿ ಹೆಂಗೆ ಗೊತ್ತಾಡ್ರಿ ನನ್ನ ಮಗಳನ್ನ? ಪಾಪ ಆಕಿಗೆ ಹೆಣ್ಮಗು ಹುಟ್ಟೈತಂತೇಳಿ ತ್ರಾಸ ಆಗತ್ತಂತ, ಅದಕ್ಕೆ ನನ್ನ ಮಗಳನ್ನ ನೋಡಲ್ಲಿ ಕೆಳಗೆ ಹಾಕಿ ಬೈಯಾಕತ್ತಾಡ್ರಿ. ಅದನ್ನ ಹೊಡೆದಿಲ್ದನ ನಾ ಇಲ್ಲಿ ನಿಂತ್ಕೊಂಡು ನೋಡಾಕತ್ತಾನ, ಮತ್ತೆ ಇಲ್ಲಂತಾಳ. ಹಾಂ ಅದನ್ನ ಹೊಡೆದಾಡ್ರಿ, ಹೊಡೆದ್ರೆ ಹೆಂಗೆ ಅನಿಸ್ಬೇಡ ನನಗೆ. ಪಾಪ ಹಸುಗೂಸನ್ನ ಹೊಡಿತಾಳಂದ್ರೆ ಆಕಿ ಮನುಷ್ಯಾಳ ಅಲ್ಲಿಕಿ ಅಲ್ರಿ ಅತ್ತಿ. ನೀವು ಇಂಥರಂತ ಅನ್ಕೊಂಡ್ರಿಕಿಲ್ಲ ಬಿಟ್ಟು ನಾನು ಬರೋ ಸಿಟ್ಟಿಗೆ ನಾನು ತಗದ ನಿಮ್ಮನ್ನ ಯಾರು ಹೊಡಿಬೇಕಂತ ಅನ್ಸಕತ್ತೈತಿ. ದೊಡ್ಡರಂತ ಸುಮ್ಮನೆ ಅದನ್ನ, ಇಲ್ಲ ಅಂದಿದ್ರೆ ಮುಖ ಕೆತ್ತು ಹಂಗೆ ಹೊಡೆದು ಬಿಡ್ತಿದ್ದೆ ನಾನು, ಯಾರು ಏನಾರ ಅನ್ಲಿ. ಆ ಕೂಸ ಚಳಾಕತ್ತತಿ, ನಿಮಗೊಂದು ಈಟ್ರ ನಾಚಿಕೆ ಅನ್ನೋದು ಐತಿ? ಹಾಂ ಆಕೆನ ಬೈಯೋದಲ್ಲ, ಆಕೆನ ಕೆಳಗೆ ತಬಕ್ಕಂತ ಒಗೆದು ಬಿಟ್ರಿ.
ತೆಲಿಗಿಲಿ ಏನ್ರ ಆಗಿ ಪೆಟ್ಟಿಗಿಟ್ಟು ಹತ್ತಿ ಹುಡುಗಿ ಹುಚ್ಚಿಗಿಚ್ಚ ಆದ್ರೆ ಏನು ಮಾಡೋದು? ಹಾಂ, ನಾಳೆ ನೀವು ಬಂದು ಮದುವೆ ಮಾಡಿಸ್ತಾರೇನ? ಮಾವರ ನಿಮ್ಮ ಹೆಂಡತಿಗೆ ಚಂದ ಹೇಳ್ರಿ, ಇದ ಲಾಸ್ಟ್. ಇನ್ನೊಂದು ಸಾರಿ ನನ್ನ ಮಗಳನ್ನ ಹಿಂಗೆ ಎತ್ತಬೇಕ ತೆಗೆದು ಏನಾರ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡ್ರಿ ಮಾವರ. ಏನಾತ ಮಂಜವ್ವ? ಏನು ಮಾಡಿದೆ ಹುಡುಗಿಗೆ? ಹಾಂ, ಅದ್ಯಾಕೆ ಹುಡುಗಿ ಹಂಗೆ ಅಳಾಕತ್ತತಿ? ನೀವು ಬಂದು ನನಗನ್ರಿ, ಅಯ್ಯೋ ತೊಡೆಯಾಗ ಪಿನ್ ಬಿದ್ದು ಬಿಟ್ಟಿತ್ತಪ್ಪ. ಆ ಪಿನ್ನ, ಅಯ್ಯೋ ದರಿದ್ರ ಪಿನ್ ಈಗ ಬೀಳ್ಬೇಕನ? ಪಿನ್ ಅಲ್ಲೇನು ನಾನು, ಈ ದರಿದ್ರ ಈಗ ಬೀಳ್ಬೇಕನ? ಅಯ್ಯೋ ಶನಿ ಕಾಡ್ದಂಗೆ ಕಾಡ್ತತ್ ನೋಡಿ ನನಗೆ. ಎಲ್ಲ ಚುಚ್ಚುತ್ತಾ ಹುಡುಗಿ ಅಂತೇಳಿ ಕೆಳಗೆ ಹಾಕಿ ನಾನು. ಆ ಹುಡುಗಿ ಅಳಾಕತ್ತಿತ್ತ ಚುಚ್ಚಾನ ಅಂದ್ರೆ. ಹಾಂ, ಆಕೆ ಕೆಳಗೆ ಹಾಕಿ ನಾನು ಹೊಡೆತ ಅಂತ ಹೇಳ್ತಾಳೆ ನೋಡೈತಿ. ನನಗೇನು ಹೊಡ್ಯಾಕೆ ನನಗೇನು ತಲೆ ಕೆಟ್ಟತನ? ಆ ಎಳ್ಗೂಸನ ಅಯ್ಯೋ 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 ಮಾತಾಡ್ತಿ ಸರಿಯಾಗಿ ಮಾತಾಡ ಮೊದಲ. ಅಂಕಿತಾ, ಅತ್ತೆ ಅನ್ಕೊಂಡು ಏನಾರ ಅನ್ಕೊಂಡ್ಬಿಟ್ಟಿದ್ದೆ ನೀನು. ನೀವು ಅತ್ತೆ ಅನ್ಕೊಂಡ ಮಾತಾಡತ್ತಾನ ನಾನು. ಬೇರೆ ಯಾವಾಗ್ಯಾರ ಆಗಿದ್ರೆ ಹಿಂಗೇನಾರ ಮಾಡಿದ್ರೆ ತಗದ ಕಪ್ಪು ಕಪಾಳ ಹೊಡಿತೀನಿ ಜುಟ್ಲ ಹಿಡಿದ ಕಾಸ. ನೀವು ಅತ್ತೆ ಅಂತ ಕೆಲಸ ಸಮಾಧಾನ ಹೇಳಾಕತ್ತಾನ. ಇನ್ನೊಂದ್ಸರಿ ನನ್ನ ಮಗಳನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ ನೀವು. ನಿನ್ನ ಮಗಳನ್ನ ನಾನು ಯಾಕೆ ಮುಟ್ಲಿ? ಎತ್ಕೋ, ನನ್ನ ಕೈಯಾಗ ಇನ್ನೊಂದು ಸರ್ತಾನ್ ಕೊಟ್ರೆ ಹೇಳ್ತಾನೆ. ಎತ್ಕೊಂಡು ಹೆಂಗೆ ಮಾಡ್ಕೊತಿದ್ದೀವಿ ಮಾಡ್ಕೋ. ನಾನು ಇನ್ನು ಮುಂದೆ ಮುಟ್ಟಂಗೆ ಇಲ್ಲಕಿನ. ಇಷ್ಟೆಲ್ಲ ಸುಳ್ಳು ಹೇಳ್ತಿ ಅಂದ್ರೆ ನಾನೇ ಎತ್ಕೊಲಿ? ಎತ್ಕೋದಲ್ಲ ಮಾತಾಡಿ ನಿನ್ನ ಕಡೆ ಬೇರೆ ಅಂತ ಅನಿಸ್ಕೋಬೇಕೇನು ನಾನು? ಅನಿಸ್ಕೊಳಕ್ಕೆ ನನಗೆ ನಾಗಂಗಿಲ್ಲ. ಅಲ್ಲಲ್ಲೇ ನಿನಗೇನು ಬಂದತಿ? ನಿನ್ನ ಮಗನ ಮಗಳದ ಅದನ್ನು ಹೊಡಿದು ಬಡಿದು ಮಾಡ್ತಿ ಅಂದ್ರೆ ನಿನ್ನ ಕಳ್ಳ ಚುರುಕು ಅನ್ನೋದಿಲ್ಲ. ಸಣ್ಣ ಗೂಸ್ಲಿ ಎಳ್ಗೂಸದ ಅದ್ರ ಮೇಲೆ ಏನಿಂದ ಸಿಟ್ಟ ಏನಾರ ಇದ್ರೆ ನಮ್ಮ ಮೇಲೆ ತೋರಿಸು. ಅದನ್ನ ಬಿಟ್ಟು ಹಸ್ಗೂಸ್ ಮೇಲೆ ಯಾಕೆ ನಿಂದ? ಅಯ್ಯ, ನಿಮ್ಗೆ ಹೆಸರ ಹೇಳಿ. ನಾನು ಅದನ್ನ ಬಡ್ದಿಲ್ಲಪ್ಪ, ನಾನು ಹುಡುಗಿ ಬಡ್ದಿಲ್ಲ, ನಾನು ಬೈದಿಲ್ಲ, ಏನು ಅಂದಿಲ್ಲ ನಾನು. ಪಿನ್ ಬಿದ್ದಿತ್ತಲ್ಲ, ಪಿನ್ನ ಗಂಡನ ನಾನು. ಆಕಿಗೆ ಅಂದನಂತ ಈಗ ಅನ್ಕೊಳತ್ತ. ಅಯ್ಯೋ ದೇವ್ರ, ನನಗರ ಸಾಕಾತಪ್ಪ. ಯಾರಿಗೆ ಹೇಳಿ ನಾನು? ಬ್ಯಾಡ ಯಾರಿಗೆ ಹೇಳೋದು ಬೇಡ, ಏನು ಬೇಡ, ನಾನು ಬಿಟ್ಟು ಬಿಡಿ ಸುಮ್ಮನೆ ಹೋಗ್ರಿ ಇಲ್ಲಿಂದ. ಅತ್ತಿ ಸಾಕು ಸುಮ್ಮನಿರಿ. ಎಷ್ಟು ನಾಟಕ ಮಾಡ್ತೀರಿ, ಎಷ್ಟು ಸುಳ್ಳು ಹೇಳ್ತೀರಿ. ಅಲ್ಲ, ಇಷ್ಟು ಸುಳ್ಳು ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಾಕ ನಿಮ್ಗೆ ಏನು ಅನ್ಸಂಗಿಲ್ಲ? ಪಾಪ ಹಸುಗೂಸು ಅಳುವುದರ ನೋಡಿ ನಿಮ್ಮ ಕಳ್ಳ ಚುರುಕನ ಮಾತು. ನೀವು ಒಬ್ಬರು ತಾಯಿ ಅಲ್ಲ, ನೀವು ಹೆಂಗಾರ ತಾಯಿಯಾಗಿ ಕೊಟ್ಟಿದ್ದೀರಿ, 2 ಮಕ್ಕಳು ಜನ್ಮ ಕೊಟ್ಟರಿ. ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನು ಹೇಳೋದು ನಿಮಗೆ? ಬಾ ಬಂಗಾರ, ಹೋಗೋಣ ಬಾ. ನಾವು ಬಾ ಬಂಗಾರ, ಅಳಬೇಡ ಸುಮ್ಮನೆ ಅಳಬೇಡ. ನಿನ್ನನ್ನು ಇನ್ನೊಮ್ಮೆ ಯಾಕೆ ಕೈಯಾಗ ಕೊಟ್ಟು ಹೋಗಂಗಿಲ್ಲ ನಾನು. ಬಾ. ಹುಲ್ಲು ಬಿಡು ಬಂಗಾರ, ಹುಲ್ಲು ಬಿಡು. ನಡಿ ನಡಿ ಒಳಗು, ಅಲ್ಲಿ ಒಳಗೆ ಮಲಗಿಸ್ತಾ ನಡಿ. ಅಲ್ಲಲ್ಲಿ ಆ ಕೂಸ ಬಿಕ್ಕಿ ಬಿಕ್ಕಿ ಹೇಳಾದತಿ. ಅಂಥದ್ದೇನು ಮಾಡಿದ್ದ ನೀನು? ಹಾಂ, ಅಂಥದ್ದೇನು ಮಾಡಿದೆ? ಯಾರಿಗೇನಾದ್ರು ಯಾರಿಗೇನ ಮಾಡಿದ್ರು ಎಲ್ಲರೂ ನನ್ನ ಮೇಲೆ ಬರ್ರಿ. ನಾವು ಒಬ್ಬಕ್ಕೆ ಸಿಕ್ಬಿಟ್ಟನಲ್ಲ, ಎಲ್ಲರೂ ನನಗೆ ಅನ್ನೋದು ಅನಿಸ್ಕೊತಾನಲ್ಲ. ಮತ್ತೆ ಅನಿಸ್ಕೊಳಕ್ಕೂ ಅದನು ಮಾಡಿಸ್ಕೊಳಕ್ಕೂ ಅದನು ಎಲ್ಲರೂ ನನಗೆ ಅನ್ರಿ. ಮಾಡಲಿಲ್ಲ ಅಂದ್ರು ಹೇಳಾಕತನು. ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ತಂದ್ರೆ ನಾನೇನು ಮಾಡಲಿ? ಇಷ್ಟು ದಿನ ಎತ್ಕೊಂಡಕ್ಕೆ ಇವತ್ತೊಂದು ದಿನ ಬ್ಯಾಸ ಆಗಿದ್ಲೆ ನನ್ನ ಮೊಮ್ಮಗಳು. ಹಾಂ, ಏನು ಮಾತಾಡ್ತೀರಿ ನೀವು? ಮಾತಾಡೋದನ್ನ ಸರಿಯಾಗಿ ಮಾತಾಡ್ರಿ. ಅಕ್ಕಿ ಮಾತು ಕೇಳಿ ನೀವು ನನಗೆ ಹಂಗೆ ಅನ್ನಕ್ಕೆ ಬರಬೇಡ್ರಿ ನೀವು. ಮತ್ತೆ ನನಗೆ ಸಿಟ್ಟಿರಿ, ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಮತ್ತೆ ಈಗ ಹೇಳಕತ್ತ ನೋಡಿ ನಾನು. ಸಾಕು ಸುಮ್ಮನೆ ರೀತಿ ಸುಳ್ಳು ಹೇಳಾಕ ನನಗೆ ತಲೆ ಕೆಟ್ಟಿಲ್ಲ. ನೀವು ಮಾಡಿದ್ದನ್ನು ನಾನು ಹಿಂದೆ ನಿಂತ್ಕೊಂಡು ಖಾರೆ ನೋಡಿದ್ದಾನೆ. ನಾನು ಇಷ್ಟು ದಿನ ನಮ್ಮ ಮಗಳು ನಿಮ್ಮ ಕೈಯಾಗ ಕೊಟ್ಟರೆ ಯಾಕೆ ಅಳ್ತಾಳು ಅನ್ನೋದು ಡೌಟ್ ಇತ್ತು. ಅದಕ್ಕೆ ಇವತ್ತು ನೋಡಲೇಬೇಕು ಅನ್ಕೊಂಡ ನಿಮ್ಮ ಕೈಯಾಗ ಅದಕ್ಕೆ ಬೇಕಂತ ತಂದು ಕೊಟ್ಟು ಎಲ್ಲ ಕೆಲಸ ಮಾಡಿದ್ದೀನಿ ನಾನು. ಅದು ನಿಮ್ಗೆ ಗೊತ್ತಿರಲಿಲ್ಲ. ಆದ್ರೆ ನಾನು ಬೇಕಂತಾರೆ ನಿಮ್ಮ ಕೈಯಾಗ ಏನು ಮಾಡ್ತಾರೆ ಅತ್ತಿ ನೋಡು ಅಂತ ತಂದು ಕೊಟ್ನಿ. ಆದ್ರೆ ನೀವೇನು ಮಾಡಿದ್ರಿ? ನಾನು ಆ ಕಡೆ ಹೋಗ್ಬಿಡ್ದಂದ್ರೆ ನನ್ನ ಮಗಳನ್ನ ಚಿವುಟಿದ್ರಿ, ಹೊಡೋದ್ರಿ. ದರಿದ್ರ ಶನಿ ಗಿನಿ ಒಳ್ಳೆ ಶನಿ ಹುಟ್ಟಿದಂಗೆ ಹುಟ್ಟಿದ್ಯಾ ಅಂತ ಅಲ್ರಿ ನನ್ನ ಮಗಳಿಗೆ. ಹಾಂ, ಅಂತ ಏನು ಮಾಡ್ಯಾಳ ನನ್ನ ಮಗಳು? ನಿಮಗೆ ಏನಾರ ಮಾಡ್ಯಾಳೇನ? ಅದು ಹುಟ್ಟಾನಂದ್ರೆ ಎಷ್ಟೆಲ್ಲ ಒಳ್ಳೇದಾಗತ್ತತಿ. ಆದ್ರೆ ನೀವು ನನ್ನ ಮಗಳಿಗೆ ಮೊಮ್ಮಗಳಂತ ನೋಡಿದ್ರೆ ಆ ರೀತಿ ಎಲ್ಲ ಬೈಯಾದ್ರಲ್ಲ, ನಿಮ್ಗೆ ಏನು ಅನ್ಬೇಕಾದ್ರೆ ನನಗೆ ಗೊತ್ತಾಗತ್ತೆ. ಛೇ ಮಾವಾರ, ನೀವಾರ ಬುದ್ಧಿ ಹೇಳ್ರಿ ಅತ್ತಿಗೆ. ಇಲ್ಲ ಅಂದ್ರೆ ನಾನೇನು ಸುಮ್ಮನೆ ಇರಂಗಿಲ್ಲ ನೋಡು. ಇಷ್ಟು ದಿನ ಸುಮ್ಮನೆ ಇದ್ನಿ, ಇನ್ನು ಮುಂದೆ ಸುಮ್ಮನೆ ಇರಂಗಿಲ್ಲ ನಾನು. ಇವರಿಂದ ನನ್ನ ಬಾಳೆ ಹಾಳಾದ್ರೆ ನಾನು ಯಾಕೆ ಸುಮ್ಮನೆ ಇರಲಿ? ಸಿಟ್ಟು ಬಂದಾಗ ಏನಂತ ಅಂತ ನನಗೆ ಗೊತ್ತಾಗಲ್ಲ ಮೊದಲು. ಇನ್ನೊಂದ್ಸರಿ ನನ್ನ ಮಗ ತಟ್ಟಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡ್ರಿ. ಇವಾಗ ಹೇಳಿ ನಾನು. ನಡಿ ಬಂಗಾರ, ನಾವು ಹೋಗುನು. ಏನಾತ? ಅಲ್ಲ, ನಿನಗೇನು ಬಂದಿತ್ತು ಆ ಕೂಸನ್ ಹೊಡಿ ಅಂತದ? ಹಾಂ, ಆ ಕೂಸನ್ ಹೊಡೆದ ಏನು ಮಾಡ್ಬೇಕಂತ ಅನ್ಕೊಂಡಿದ್ದಿ? ಎಳಿಗೂಸನ್ ಹೊಡ್ಯಾಕ ನಿನಗೇನು ಅನಿಸ್ಲಿಲ್ಲನ? ಹಾಂ, ಆ ಎಳಿಗೂಸನ ಅದ್ರ ಮೇಲೆ ಏನೇನು ಸೇಡ? ಹಾಂ, ತೋ ಹೊಗ್ಗ ಮಾರಯ್ಯ, ನನ್ನ ಮಾತು ಯಾರು ಕೇಳಬಾರಲ್ಲ. ನಾನು ಏನು ಮಾಡಲಿ ಹೇಳ? ಹಾಂ, ನನ್ನ ಮಾತು ಒಂದ್ಸಲ ಕೇಳ್ತಾರ ನೀವು? ಅಲ್ರಿ, ನಾನು ಯಾಕೆ ಕೂಸನ್ ಹೊಡಿಲಿ? ಅಯ್ಯೋ ಹೌದು, ಹೊಡೆದು ನೋಡಿ. ಏನು ಮಾಡ್ತಾರೆ ಈಗ ಹೇಳ್ರಿ? ಏನು ಮಾಡೋಣ ಹೇಳ್ರಿ? ನಿನ್ನಂತಕ್ಕಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ. ಏನು ಮಾಡೋದು? ನಾವು ನಮ್ಮ ಚಪ್ಪಲ್ ತೊಗೊಂಡು ಹೊಡ್ಕೋಬೇಕಷ್ಟೆ. ಅಲ್ಲ, ಇನ್ನು ಮುಂದೆ ಎಲ್ಲ ಶುದ್ಧ ಆಗೈತಿ. ಇನ್ನು ಮುಂದೆ ತನ್ನಾಗ ಇರುವ. ಹಾಂ, ಏನು ಮನೆ ಬಿಟ್ಟು ಹೋಗ್ಬಿಡ್ಲಿಲ್ಲ ಅಂತ ಎಲ್ಲರ ಸುಡುಗಾಡು ಕೇಳೋ ಕಡೆ ಹೋಗ್ಬಿಡ್ತಾರಂತ ಕಡೆ ನಾನು ಅಳ್ಬೈತ್ಕೊಂಡು ಸುಮ್ಮನೆ ಹೋಗಿ ನಾಡಿ ನಾವು ಹೊಲದ ಮನೆಗೆ ಇರೋಣಂತ. ಅವರು ಇಲ್ಲಿ ಇರ್ತಾರೆ ಗಂಡ ಹೆಂಡತಿ. ಹಿಂಗೆ ಸುಮ್ಮನೆ ಜಗಾಡೋದು ಚೆನ್ನಾಗಿ ಒಂದೊಂದು ಸರಿ ಅನ್ಸಂಗಿಲ್ಲ. ಅದು ಇನ್ನು ಮುಂದೆ ಅವ್ರು ಚೆನ್ನಾಗಿ ಇರಲಿಲ್ಲ ನಾ ಅನ್ಕೊಂಡ್ರೆ ನೀನು ಇಲ್ಲಿಯೂ ಇಗ್ನ ಹಚ್ಚಾಕೈತೆ ಅಂದ್ರೆ ನಡೆದ್ಬಿಡು. ನಾನು ನೀನು ಹೋಗಿ ಎಲ್ಲ ಹೊಲದ ಮನೆಗೆ ಉಳಿದ್ಬಿಡ್ನು. ನಾ ಯಾಕೆ ಬರಲಿ ಹೊಲದ ಮನೆಗೆ? ಬೇಕಿದ್ರೆ ಅವ್ರನ್ನ ಹೊಲದ ಮನೆಗೆ ಇಡ್ರಿ, ನಾವ ಇಲ್ಲಿರು. ನನ್ನ ಮಗನ ನನ್ನ ದೂರ ಮಾಡಕ್ಕೆ ಕೊಡಕತ್ತಾರ ನೀವು? ನಾನು ಬೇರೆ ಹೋಗಂಗೇ ಇಲ್ಲ. ನನ್ನ ಮಗನ ಜೊತೆ ಇರಕ್ಕೆ ನಾನು. ನೀವು ಬೇಕಿದ್ರೆ ಹೋಗಿರೋರಿ. ಇರ್ತಾನಂದಾಕಿ ನೆಟ್ಟಕರ ಇರು. ಗಂಡ ಹೆಂಡತಿಗೆ ಯಾಕೆ ಜಗಳ ಹಚ್ತಿದ್ದಿ? ಇನ್ನೊಂದ್ಸರಿ ಅವ್ರಿಗೇನ ಜಗಳ ಹಚ್ಚಿದ್ ನಾನು ನೋಡಿ ಅಂದ್ರೆ ಸುಮ್ಮನೆ ಬಿಡಂಗಿಲ್ಲ ನೋಡು. ಅಲ್ಲ, ನಿಮ್ಮ ಅಣ್ಣನ ಮಗಳಾಕಿ ಏನೋ ನಿಮ್ಮ ಅಣ್ಣಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾನೇನ? ಏನು ಹೇಳೋದು ನಿಮಗೆ? ಎಲ್ಲರೂ ನನ್ನ ಮೇಲೆ ಬರ್ತಾರೆ.